ಬೆಳಗ್ಗೆ ಗಡಿಬಿಡಿ ಅವಸರದೊಳಗೆ ಜಲ್ದಿನ ಟೈಮ್ ಇರಲ್ಲ, ಜಲ್ದಿ ಏನಾದರೂ ಒಂದು ಚಪಾತಿ ಜೊತೆ ಸೈಡ್ ಡಿಶ್ ಮಾಡಬೇಕಂತ ಯೋಚನೆ ಇದ್ರೆ, ಅಥವಾ ಮನೆ ಒಳಗೆ ತರಕಾರಿ ಬೇಳೆ ಅದೇನು ಇಲ್ಲದೇ ಇದ್ದಾಗ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣಂತೂ ಇದ್ದೇ ಇರ್ತವೆ. ಈಸಿಯಾಗಿ ಮಾಡುವಂತಹ ಕಡಿಮೆ ಸಮಯದೊಳಗೆ 6ರಿಂದ 8 ನಿಮಿಷದೊಳಗೆ ಮಾಡಿಬಿಡ್ಬೋದು. ಅಷ್ಟು ಕಡಿಮೆ ಸಮಯದೊಳಗೆ ಮಾಡುವಂಥ ಒಂದು ಚಪಾತಿಗೆ ಸೈಡ್ ಡಿಶ್ ಹೇಳ್ಕೊಡ್ತೀನಿ. ಭಾಳ ಸಿಂಪಲ್ಲಾಗಿ ಮಾಡ್ಕೋಬೋದು ಮತ್ತು ಕಡಿಮೆ ಸಮಯದೊಳಗೂ ಮಾಡ್ಕೋಬೋದು. ನಮಸ್ಕಾರ ಫ್ರೆಂಡ್ಸ್, ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈಗ ನಾನಿಲ್ಲಿ ಒಂದು 4 ಟೊಮೆಟೊನ ತೊಗೊಂಡಿನಿ. 4 ಪೀಸ್ ಕಟ್ ಮಾಡಿಕೊಂಡು ಸ್ವಚ್ಛಗೆ ತೊಳೆದು 4 ಪೀಸ್ ಕಟ್ ಮಾಡಿ ಇಟ್ಕೊಂಡೀನಿ. ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿ ಹಾಕ್ಕೊಂಡಿನಿ, ಒಂದು 2 ಏಲಕ್ಕಿ, ಒಂದು 4 ಲವಂಗ, ಒಂದು 6ರಿಂದ 8 ಕರಿಮೆಣಸು, ಒಂದು 2 ಇಂಚಿನಷ್ಟು ಚಕ್ಕೆ. ಇವಿಷ್ಟನ್ನು ಹಾಕ್ಕೊಂಡು ನಾವಿದನ್ನ ರುಬ್ಕೋಬೇಕಾಗ್ತದೆ. ಜೊತೆಗೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಹಾಕಿರಿ, ಅಥವಾ ಬೆಳ್ಳುಳ್ಳಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು 2 ಇಂಚಿನಷ್ಟು ಶುಂಠಿನೂ ಕೂಡ ಕಟ್ ಮಾಡಿ ಹಾಕ್ಕೊಳ್ರಿ. ನುಣ್ಣಗೆ ರುಬ್ಬಿ ಒಂದು ಸೈಡ್ ಎತ್ತಿಟ್ಕೊಂಡೀನಿ. ಈಗ ಒಂದು ಬಾಣಲಿಗೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕಿ ಒಂದು 2 ಮೀಡಿಯಮ್ ಸೈಜಿನ ಉಳ್ಳಾಗಡ್ಡಿನ ಉದ್ದುದ್ದಾಗೆ ಕಟ್ ಮಾಡಿ ಇದನ್ನು ಒಗ್ಗರಣೆ ಒಳಗೆ ಹಾಕಿ ಬಾಡಿಸ್ಕೊಳ್ತಾರೆ. ಒಂಚೂರು ಮೆತ್ತಗಾಗೋವರೆಗೂ ಹುರ್ಕೊಳ್ರಿ. ಇದನ್ನ ಉಳ್ಳಾಗಡ್ಡಿನ ಒಂಚೂರು ಒಗ್ಗರಣೆಯಾಗ ಚೆಂದಾಗಿ ಅದು ಬೇಯಬೇಕು. ಅದಕ್ಕೊಂದು ಸ್ವಲ್ಪ ರುಚಿಗೆ ಪಲ್ಯಕ್ಕೆ ನಮಗೆ ಇದು ಮಸಾಲಾಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇವಾಗಲೇ ಹಾಕ್ಕೊಂಡ್ಬಿಡ್ತೀನಿ. ಉಪ್ಪು ಹಾಕಿದರೆ ಅದು ಉಳ್ಳಾಗಡ್ಡಿನ ಸ್ವಲ್ಪ ಜಲ್ದಿನ ಬೇಯ್ತೈತಿ ಅಂತ ಉಪ್ಪು ಹಾಕ್ಕೊಳಕತ್ತೀನಿ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ರಿ. ಆಮೇಲೆ ಒಂದು ರುಚಿಗೆ ಬೇಕಾಗುವಷ್ಟು ಒಂದು 3/4 ಚಮಚದಷ್ಟು ಅಚ್ಚ ಖಾರದ ಪುಡಿ, ಹೆಚ್ಚು ಕಡಿಮೆ ಕೂಡ ಹಾಕ್ಕೋಬೋದು. ಒಂದು 1/4 ಚಮಚದಷ್ಟು ಅರಶಿನ ಪುಡಿ, ಇವೆಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಒಳಗೆ ಚೆಂದಾಗಿ ಬಾಡಿಸ್ಕೊಳ್ರಿ. ಇದಾದಮೇಲೆ ನಾವು ರುಬ್ಬಿರುವಂತಹ ಒಂದು ಮಸಾಲೆನ ಇದಕ್ಕೆ ಹಾಕ್ಕೋಬೇಕು. ಯಾವ ಒಂದು ಮಸಾಲೆ ಪದಾರ್ಥನ ನಾವು ಹುರಿದಿರೋದಲ್ಲ, ಎಲ್ಲ ಹಸಿ ಹಸಿಯಾಗಿರೋದನ್ನು ರುಬ್ಕೊಂಡೇವಿ. ಅದಕ್ಕೆ ನಾವು ಒಗ್ಗರಣೆ ಹಾಕಿದ ಮೇಲೆ ಈ ಒಂದು ಮಸಾಲೆನ ಚೆಂದಾಗ ಕುದಿಬೇಕು. ಅಲ್ಲಿವರೆಗೂ ಇದನ್ನ ಒಗ್ಗರಣೆಯಾಗನ ಬೇಯಿಸ್ಕೋಬೇಕಾಗ್ತೈತಿ. ಮ್ಯಾಲೆಲ್ಲ ಎಣ್ಣೆ ತೇಲ್ತೈತಿ, ಅಲ್ಲಿವರೆಗೂ ಇದನ್ನ ಗ್ರೇವಿನ ನೀವು ಕುದಿಸ್ಕೊಳ್ರಿ. ಸಣ್ಣ ಉರಿ ಒಳಗೆ ಇಟ್ಟು ಕುದಿಸಿದ್ರೆ ಸಾಕು, ಒಂದು 3ರಿಂದ 4 ನಿಮಿಷ, ಜಾಸ್ತಿ ಏನೂ ಬೇಡ. ಈಗ ಸರಿಯಾಗಿ ಕುದ್ದತ್ತಲ್ರಿ. ಈಗ ನೋಡಿರಿ, ಒಂದು ಸ್ವಲ್ಪ ಕುದಿ ಗಟ್ಟಿ ಅಂತ ಅನ್ಸೈತಿ. ಈಗೇನು ಅಂದ್ರೆ ಇನ್ನೊಂದು ಸ್ವಲ್ಪ ಕುದಿಲಿ ಅಂತ ನಾನು ಏನು ಮಾಡ್ತೀನಿ ಅಂದ್ರೆ ಜಾರ್ ತೊಳೆದಿರೋ ನೀರನ್ನ ಇದಕ್ಕೆ ಸೇರಿಸ್ಕೊಳ್ತೀನಿ. ಫಸ್ಟು ಒಗ್ಗರಣೆ ಒಳಗೆ ಇದನ್ನೆಲ್ಲ ಬೇಯಿಸ್ಕೊಂಡ್ಮೇಲೆ ನಂತರ ಒಂದು ಸ್ವಲ್ಪ ಜಾರಿಗೆ ಹತ್ತಿರೋ ಒಂದು ಮಸಾಲೆ ಎಲ್ಲ ಬಿಟ್ಕೊಳ್ಳಿ ಅಂತ ನಾನು ಒಂದು ಅರ್ಧ ಅಥವಾ 1/4 ಕಪ್ನಷ್ಟು ನೀರನ್ನ ಹಾಕ್ಕೊಂಡು ಇದಕ್ಕೆ ಸೇರಿಸ್ಕೊಳ್ರಿ. ಯಾಕಂತಂದ್ರೆ ನೀರೊಳಗೆ ಟೊಮೆಟೊ ಹಣ್ಣೊಳಗೂ ನೀರು ಇರ್ತೈತಿ, ಉಳ್ಳಾಗಡ್ಡಿ ಒಳಗೂ ನೀರು ಇರ್ತೈತಿ. ಹೀಗಾಗಿ ಇದಕ್ಕೆ ನಾವು ನೀರು ಜಾಸ್ತಿ ಹಾಕೋ ಅವಶ್ಯನೇ ಇಲ್ಲ. ಮತ್ತು ಗ್ರೇವಿ ಕೂಡ ಅದು ತಿಕ್ಕಾಗೆ ಚಲೋನ ಬಂದಿರ್ತೈತಿ. ಇಷ್ಟಾದಮೇಲೆ ನಾವು ಒಂದು ಲಿಡ್ನ ಕ್ಲೋಸ್ ಮಾಡಿ ಮತ್ತೊಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಇದು ಟೊಮೆಟೊ ಕುರ್ಮಾ ರೆಡಿ ಆಯಿತು. ಮ್ಯಾಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಬಿಸಿ ಬಿಸಿ ಚಪಾತಿ, ಪೂರಿ, ದೋಸೆ ಜೊತೆನೂ ಚಲೋ ಆಗ್ತೈತಿ. ನೀವು ಒಮ್ಮೆ ಹಿಂಗೆ ಟ್ರೈ ಮಾಡಿರಿ. ತರಕಾರಿ ಇರಲೇ ಇದ್ದಾಗ ಈ ಒಂದು ರೆಸಿಪಿನ ಈಸಿಯಾಗಿ ಟ್ರೈ ಮಾಡ್ಬೋದು. ಮತ್ತು ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ. ಹೊಸದಾಗಿ ನನ್ನ ಚಾನಲ್ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.